ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ತುಂಬ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು. 15 ನಿಮಿಷದಲ್ಲಿ ಸಹ ಮಾಡ್ಕೊಳ್ಬೋದು. ಇದನ್ನು ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ, ಪ್ಯಾನು. ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕ್ಯಾರೆಟ್ನ ಮೇಲೆ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪಕ್ಕೆನೆ ತುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಕಪ್ ಮೆಷರ್ಮೆಂಟಲ್ಲಿ 4 ಕಪ್ಪಷ್ಟು ಕ್ಯಾರೆಟ್ ತುರಿ ಇದೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಈ ತುಪ್ಪದಲ್ಲೇನೆ. ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೆ ತುಪ್ಪದಲ್ಲಿ ಈ ಥರ ಫ್ರೈ ಮಾಡಿಕೊಡಿ. ಈ ಥರ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ. ನಮಗೆ ಕ್ಯಾರೆಟ್ ಹಲ್ವಾ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಕ್ಯಾರೆಟ್ ತುರ್ಕೊಳ್ದು ಅಂತಂದರೆ. ಇಲ್ಲಿ ನೋಡಿ, ನಾನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗಿದೆ. ಇದಕ್ಕೀಗ ನಾನು 1.5 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತೀನಿ. ಇದು ಕಾಯಿಸಿರೋಂಥ ಹಾಲೇನೆ. ನೀವು ಬೇಕಿದ್ರೆ ಹಸಿ ಹಾಲು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕಾಯಿಸಿರೋ ಹಾಲನ್ನು ತೊಗೊಂಡಿದ್ದೀನಿ. ಈಗ ಈ ಕ್ಯಾರೆಟ್ ತುರಿ ಪೂರ್ತಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಇದನ್ನು ಜೋರು ಫ್ಲೇಮಲ್ಲೇ ಮಾಡಿ. ಈಗ ನೋಡಿ, ಹಾಲೆಲ್ಲ ಪೂರ್ತಿ ಹೀರ್ಕೊಂಡಿದೆ. ಚೆನ್ನಾಗಿ ಕ್ಯಾರೆಟ್ ತುರಿ ಸಹ ಬೆಂದಿದೆ. ಈಗ ಇದಕ್ಕೆ ನಾನು 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಮೈಲ್ಡ್ ಆಗಿರುತ್ತೆ, ನಾನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋರಾದರೆ 1 ಕಪ್ನಷ್ಟು ಹಾಕ್ಕೊಳ್ಳಿ. 4 ಕಪ್ಪು ಕ್ಯಾರೆಟ್ ತುರಿಗೆ 1 ಕಪ್ಪು ಸ್ವೀಟ್ ಹೆಚ್ಚಾಗಿ ತಿನ್ನೋರಿಗೆ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ 3/4 ಕಪ್ ಅಷ್ಟೇ ಬಳಸ್ತಾ ಇರೋದು. ಈ ಥರ ಸಕ್ಕರೆ ಚೆನ್ನಾಗಿ ಕರಗಿ ಸಕ್ಕರೆ ನೀರಲ್ಲಿ ಮತ್ತೆ ಇದು ಕ್ಯಾರೆಟ್ ತುರಿ ಬೇಯಬೇಕು. ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಇದಕ್ಕೆ ಫ್ರೆಶ್ ಆಗಿ ಕುಟ್ಟಿರೋಂಥ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಹಾಗೆ ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಜೋರು ಉರಿಯಲ್ಲೇ ಮಾಡ್ಕೊಳ್ಳಿ. ಈಗ ಒಂದು 4ರಿಂದ 5 ನಿಮಿಷ ಬೇಯಿಸಿದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ. ತಿರುಗಿಸ್ಕೊಡ್ತಾನೆ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ತಳ ಹತ್ತದೆ. ಅದರಿಂದ ದಪ್ಪ ತಳದ ಪಾತ್ರೆ ಆದರೆ ತಳ ಹಿಡಿಯೋದಿಲ್ಲ. ನಾನಿಲ್ಲಿ ಇಂಡಸ್ ವ್ಯಾಲಿ ಅವ್ರದ್ದು ಪ್ಯಾನಲ್ಲಿ ಮಾಡ್ತಿರೋದು. ಇದು ಟ್ರೈಪ್ಲೈ ಕೋಟಿಂಗ್ ಆಗಿರೋದ್ರಿಂದ ತಳ ಹತ್ತೋದಿಲ್ಲ. ಈಗ ನೋಡಿ, ಇದು ಸಕ್ಕರೆ ನೀರೆಲ್ಲ ಡ್ರೈ ಆಗ್ತಾ ಬರ್ತಿದೆ. ಇಷ್ಟು ಡ್ರೈ ಆದಮೇಲೆ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಾಲು ಕಪ್ನಷ್ಟು ತುಪ್ಪವರೆಗೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈಗ 2 ಸ್ಪೂನ್ ಸೇರಿಸಿದ್ದೀನಿ. ಆಗಲೇ ಮೊದಲು ಫ್ರೈ ಮಾಡೋದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಒಂದು 4 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ಈಗ ಇದನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಟ್ಟು ಇದಕ್ಕೆ ಪೀಸ್ ಮಾಡಿರೋಂಥ ಗೋಡಂಬಿ ಹಾಕ್ಕೊಳ್ಳೋಣ. ಇದನ್ನೇನು ಉರಿಯೋ ಅಷ್ಟಿಲ್ಲ, ನೀವು ಬೇಕಂದ್ರೆ ಹುರ್ಕೊಳ್ಬೋದು. ಹಾಗೆ ಬಾದಾಮಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಡೋಣ. ದ್ರಾಕ್ಷಿ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ದ್ರಾಕ್ಷಿ ಅಲ್ಲಲ್ಲಿ ಸಿಕ್ಕಿದಾಗ ಸ್ವಲ್ಪ ಹುಳಿ ಟೇಸ್ಟ್ ಇದ್ದರೆ ಚೆನ್ನಾಗಾಗೋದಿಲ್ಲ, ಅದರಿಂದ ನಾನು ದ್ರಾಕ್ಷಿ ಹಾಕಿಲ್ಲ. ನಿಮ್ಗೆ ಇಷ್ಟ ಆದಲ್ಲಿ ದ್ರಾಕ್ಷಿ ಸಹ ಹಾಕ್ಕೊಳ್ಳಿ. ಇದನ್ನು ನೀವು ಹೀಗೆ ಬಿಸಿಯಾಗಾದರೂ ಸರ್ವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಟು ಚಿಲ್ಡಾಗಿ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್. ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಕೋವಾ ಬಳಸಿ ಮಾಡ್ತಾ ಇರೋಂಥ ಶಾವಿಗೆ ಪಾಯಸ. ಇಲ್ಲಿ ನಾನು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ 1.5 ಕಪ್ನಷ್ಟು ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. MTR ಶಾವಿಗೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಇದು ಬ್ರೌನ್ ಆಗೋತನ ಸ್ವಲ್ಪ ಹುರ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇನ್ನೇನು ಸಾಲಾಗಿ ಹಬ್ಬಗಳು ಬರುತ್ತೆ, ನೈವೇದ್ಯಕ್ಕೆ ಅಂತ ಈ ಥರ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪೀಸ್ನ ಮಾಡ್ಕೊಳ್ಬೋದು.
ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ರೆಸಿಪೀಸ್ ಮಾಡೋದ್ರಿಂದ. ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಇದೇ ಬೌಲಲ್ಲಿ 3 ಬೌಲ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರಲ್ಲಿ ನಾವು ಮೊದಲಿಗೆ ಶಾವಿಗೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಗಟ್ಟಿ ಆಗೋದಿಲ್ಲ. ತಣ್ಣಕ್ಕೆ ಆಗ್ತಾ ಆಗ್ತಾ ಕೆಲವರೆಲ್ಲ ಪಾಯಸ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಗಟ್ಟಿ ಆಗೋದಿಲ್ಲ. ಈ ಥರ ನೀರಲ್ಲಿ ಮುಂಚೆನೇ ಬೇಯಿಸಿ ಇಟ್ಕೊಂಡ್ರೆ ನಮಗೆ ನಾವು ಏನು ಕನ್ಸಿಸ್ಟೆನ್ಸಿಗೆ ಮಾಡಿರ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಪಾಯಸ ಅನ್ನೋದು. ನೋಡಿ ಈಗ ಶಾವಿಗೆ ಬೇಯ್ತಾ ಇದೆ. ಇದೀಗ ಅರ್ಧದಷ್ಟು ಬೆಂದಿದೆ. ನೋಡಿ ಇದು ಕಟ್ ಆಗ್ತಾ ಇಲ್ಲ. ಈಗ ಅರ್ಧದಷ್ಟು ಬೆಂದಿದೆ. ನಾನು ಇನ್ನೂ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ನೋಡಿ ಇಲ್ಲಿ ನಂತರ ಇದು 5 ಮಿನಿಟ್ಸ್ ಬೇಯಲಿ. ನಾನು ಇನ್ನೊಂದು ಕಡೆ ಹಾಲನ್ನು ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನು. ಈ ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು. ಇಲ್ಲಿಗ ಶಾವಿಗೆ ನಮಗೆ 80% ಕುಕ್ ಆಗಿದೆ. ಈ ಟೈಮಲ್ಲಿ ನಾವು ಬಿಸಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ತೋರಿಸೋದ್ನೆಲ್ಲ ಕಪ್ಪು, ಆ ಕಪ್ಪಲ್ಲಿ 1.5 ಕಪ್ನಷ್ಟು ಶಾವಿಗೆ ಹಾಗೆ 3 ಕಪ್ನಷ್ಟು ನೀರನ್ನು ಸೇರಿಸಿ ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಯಲ್ಲಿ ನೀವು ಹಾಕೋದ್ರಿಂದ ಪಾಯಸ ಅನ್ನೋದು ಗಟ್ಟಿ ಬರೋದಿಲ್ಲ. ಹಾಲು ಖೀರು ತುಂಬಾ ಚೆನ್ನಾಗಿರುತ್ತೆ, ತೆಳುವಾಗೇ ಇರುತ್ತೆ. ತಣ್ಣಕ್ಕಾದ ನಂತರನೂ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ, ತುಂಬ ಹಲ್ವಾ ಥರ ಆಗೋದಿಲ್ಲ. ಇಲ್ಲಿ ನಾನು ಕಲ್ಲು ಸಕ್ಕರೆ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ, ಬೆಲ್ಲ ಯಾವುದಾದ್ರೂ ಬಳಸ್ಕೊಳ್ಬೋದು. ನಾನಿಲ್ಲಿ 3/4 ಕಪ್ನಷ್ಟು ಕಲ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಹೆಚ್ಚಿಗೆ ತಿನ್ನೋರಾದರೆ 1 ಕಪ್ನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಕಡಿಮೆ ಸ್ವೀಟ್ ತಿನ್ನೋದ್ರಿಂದ 3/4 ಕಪ್ ಬಳಸ್ಕೊಂಡಿದ್ದೀನಿ. ಆದರೆ ನೀವು 1 ಕಪ್ನಷ್ಟು ಸಕ್ಕರೆನ ಬಳಸ್ಕೊಳ್ಳಿ ಸ್ವೀಟ್ ಹೆಚ್ಚಿಗೆ ತಿನ್ನೋರಾದರೆ. ಈಗ ನೋಡಿ ಇದು ಚೆನ್ನಾಗಿ ಕುದಿಬೇಕು, ಹಾಗೆ ಹಾಕಿರೋ ಕಲ್ಲು ಸಕ್ಕರೆ ಸಹ ಕರಗಬೇಕು. ಇದಕ್ಕೀಗ ನಾನು ಕೋವಾನ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಕೋವಾ. ನಾನು ಆ್ಯಕ್ಚುಲಿ ಕೋವಾ ಹಾಕಿರೋ ಕ್ಲಿಪ್ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ನಾನು ಕೋವಾ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೀಗ ನಾನು 1/4 ಕಪ್ನಷ್ಟು ಕೋವಾ ಬಳಸ್ಕೊಂಡಿದ್ದೀನಿ. ಕೋವಾ ಇಷ್ಟ ಇಲ್ಲ ಅಂತನ್ನೋರು ಕಂಡೆನ್ಸ್ಡ್ ಮಿಲ್ಕ್ ಆದರೂ ಬಳಸ್ಕೊಳ್ಬೋದು. ಅಥವಾ ಹಾಲಿನ ಪುಡಿ ಇತ್ತಂದರೆ 2-3 ಸ್ಪೂನಷ್ಟು ಹಾಲಿನ ಪುಡಿ ಸೇರಿಸ್ಕೊಳ್ಳಿ, ಅದು ಸಹ ಚೆನ್ನಾಗಿರುತ್ತೆ. ನೋಡಿ ಈಗಿಲ್ಲಿ ಶಾವಿಗೆ ಸಹ ಇನ್ನೇನು 20% ಕುಕ್ ಆಗಬೇಕಿತ್ತಲ್ಲ, ಈ ಟೈಮಲ್ಲಿ ನಮಗೆ ಶಾವಿಗೆ ಸಹ ಬೇಯುತ್ತೆ. ಈಗಿಲ್ಲಿ ನಾನು ಒಂದು 4-5 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇತ್ತಂದರೆ ಡ್ರೈ ಫ್ರೂಟ್ಸನ್ನ ಸೇರಿಸ್ಕೊಳ್ಬೋದು, ಬಾದಾಮ್, ಪಿಸ್ತಾ ಹಾಗೆ ದ್ರಾಕ್ಷಿ. ನಾನಿಲ್ಲಿ ಗೋಡಂಬಿ ಅಷ್ಟನ್ನೇ ಸೇರಿಸ್ತಾ ಇದ್ದೀನಿ. ಫಾರ್ ಮೋರ್ ವೀಡಿಯೋಸ್, ಥ್ಯಾಂಕ್ ಯು. ಈಸಿಯಾಗಿ ಹಾಲು ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಹಾಲು ಹೋಳಿಗೆ 2 ರೀತಿಯಲ್ಲಿ ಮಾಡ್ಬೋದು. ಈ ಥರ ಹಾಲನ್ನು ಬಳಸಿ ಮಾಡ್ಬೋದು, ಅಥವಾ ಗಸಗಸೆ ಹಾಲು ಮಾಡಿ ಸಹ ಮಾಡ್ಬೋದು. ನಾನಿವತ್ತು ಹಾಲಿನಿಂದ ಮಾಡೋಂಥದ್ದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೀಗ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪ ಸೇರಿಸಿ ಇದನ್ನು ಸ್ವಲ್ಪ ಎಲ್ಲ ಕಲಿಸ್ಕೊಳ್ಳೋಣ. ಹಿಟ್ಟು ಪೂರ್ತಿ ಹಿಟ್ಟಿಗೆ ತುಪ್ಪ ಅಂಟೋ ಥರ ಕಲಿಸ್ಕೊಳ್ಬೇಕು. ಹಾಗೆ 2 ಸ್ಪೂನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ಹಾಕ್ಕೊಳ್ಬೋದು, ಅಥವಾ ಚಿರೋಟಿ ರವೆ ಸಹ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇದು ನೀರನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ನಾದ್ತಾ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪಿಗೆ ಆಲ್ಮೋಸ್ಟ್ 1/4 ಗ್ಲಾಸಷ್ಟು ನೀರು ಇಡ್ತಿದೆ. ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ಚೆನ್ನಾಗಿ ನಾದೋದ್ರಿಂದ ಪೂರಿ ಸಹ ಚೆನ್ನಾಗಿ ಬರುತ್ತೆ. ರವೆ ಹಾಕೋದ್ರಿಂದ ಪೂರಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗೋದಿಲ್ಲ ಬೇಗ. ರವೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಕಲಿಸ್ಕೊಳ್ಳಿ, ನೆನೀತಾ ಅದು ಗಟ್ಟಿ ಆಗುತ್ತೆ. ಈಗ ನೋಡಿ ಈ ಅದಕ್ಕಿದೆ. ಇದನ್ನು ಒಂದು ಅರ್ಧ ಗಂಟೆ ಆದರೂ ನೆನೆಸಿಡ್ಬೇಕು. ಇದನ್ನು ನೆನೆಯೋಕ್ಕೆ ಒಂದು ಸೈಡಿಗೆ ಇಟ್ಬಿಡೋಣ. ಈಗ ಇಲ್ಲಿ ಕಾಯಿ ಹಾಲು ಮಾಡ್ಕೊಳ್ಳೋಣ. ಹಾಲು ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು 10
ಬಾದಾಮಿನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗಿಯೋದು ಬೇಡ, ಸಿಪ್ಪೆ ಸಮೇತ ಹಾಕ್ಕೊಳ್ಬೋದು. ಹಾಗೆ ಈ ಬಾದಾಮಿನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರೇನು ಬೇಡ ಇದಕ್ಕೆ. ಇಲ್ಲಿ ಗೋಡಂಬಿ ಮತ್ತು ಗಸಗಸೆ 1 ಸ್ಪೂನಷ್ಟು ನೆನೆಸಿಟ್ಟಿದ್ದೀನಿ. 6 ರಿಂದ 7 ಗೋಡಂಬಿ ಇದೆ. ಇದನ್ನೆಲ್ಲ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಬಿಸಿನೀರಲ್ಲಿ. ಒಂದು ಸಣ್ಣ ಕಪ್ಪಷ್ಟು ಹಸಿ ಕಾಯನ್ನು ತೊಗೊಳ್ತಾ ಇದ್ದೀನಿ ನಾನು. ಫ್ರೆಶ್ ಕಾಯಿ ತೊಗೊಳ್ಳಿ. ಹಾಗೆ ಒಂದು 5 ಏಲಕ್ಕಿ. ಇದಿಷ್ಟನ್ನು ಹಾಕಿ ತರ್ತರಿಯಾಗಿ ರುಬ್ಕೊಂಡು ತೊಗೊಳೋಣ. ಈಗ ಇಲ್ಲಿ ತರ್ತರಿಯಾಗಿ ರುಬ್ಬಿದ್ದೀನಿ. ಇದಕ್ಕೆ ನಾವು ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೀರು ಸೇರಿಸೋದು ಬೇಡ. ಈಗ ಒಂದು ಕಡಾಯಿ ತೊಗೊಳ್ಳೋಣ. ನಾವು ಯಾವ ಕಡಾಯಲ್ಲಿ ಹಾಲು ಮಾಡ್ಕೋಬೇಕಂತಿದ್ದೀವಲ್ಲ ಅದರಲ್ಲಿ ಈ ಗ್ರೈಂಡ್ ಮಾಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು, ತರ್ತರಿಯಾಗೆಲ್ಲ ಮಾಡ್ಕೊಳ್ಬಾರ್ದು. ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ, ತಳ ಹತ್ತೋದಿಲ್ಲ. ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಹಾಕ್ತಾ ಇದ್ದೀನಿ ನಾನು. ಈಗ ನಾವು ಇದು ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ಹದಕ್ಕೆ ಬೇಕಲ್ಲ ಅಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿ ನೋಡೋಣ. ನೋಡಿ ಹದಕ್ಕಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಕೇಸರಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೇಸರಿ ಮೊದಲೇ ಬಿಸಿ ಹಾಲಲ್ಲಿ ನೆನೆಸಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದು ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತೀನಿ. ನೀವು ಬೇಕಿದ್ರೆ ಸಕ್ಕರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇಲ್ಲ, ಹೆಲ್ದಿಯಾಗಿ ಮಾಡೋದ್ರಿಂದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದು ನೋಡಿ ಈಗ ಕುದಿ ಬಂದಿದೆ. ಈ ಥರ ಕುದಿ ಬಂದಾಗ ಈಗ ನಾನು 1 ಕಪ್ಪಷ್ಟು ಪೂರ್ತಿ 1 ಕಪ್ಪು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು 1 ಕಪ್ ಕಾಯಿ ತೊಗೊಂಡಿದ್ವಿ, ಅದೇ ಸಮಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋರಾದರೆ ಇನ್ನೊಂದು 1/4 ಕಪ್ನಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಈ ಥರ ಬೆಲ್ಲ ಕರಗೋ ತನಕ ಚೆನ್ನಾಗಿ ತಿರುಗಿಸ್ಕೊಡಿ. ಹಾಗೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ತುಂಬ ಜೋರು ಉರಿ ಮಾಡ್ತಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಪಿಸ್ತಾ, ಗೋಡಂಬಿ, ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ಇದೆಲ್ಲ ಸೇರಿಸೋದ್ರಿಂದ ಹೆಲ್ದಿನೂ ಸಹ. ಬೆಲ್ಲ ಹಾಕಿರೋದ್ರಿಂದ ಶುಗರ್ ಕಂಪ್ಲೇಂಟ್ ಇರೋರು ಸಹ ತೊಗೊಳ್ಬೋದು. ಇಲ್ಲಿ ನಾನು ಹಿಟ್ಟನ್ನು ನೋಡಿ ನೆನೆಸಿಟ್ಟಿದ್ನಲ್ಲ, ಈಗ ಮತ್ತೆ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು, ಆಗ ಪೂರಿನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾದ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಪೂರ್ತಿಯಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಆದರೂ ನಾದ್ಕೊಳ್ಬೇಕು. ಈಗಿಲ್ಲಿ ನಾನು ಒಂದು ದೊಡ್ಡ ಸೈಜಿಂದು ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 1-2 ಚಪಾತಿ ಹಿಟ್ಟು ತೊಗೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ತೊಗೊಂಡು ಮತ್ತೆ ಒಂದು ಸಾರಿ ನಾದ್ಕೊಂಡು ಇದಕ್ಕೀಗ ನಾನು ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲಟ್ಸೋದಕ್ಕೆ ಮೈದಾ ಹಿಟ್ಟನ್ನು ಬಳಸಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಲಟ್ಟಿಸ್ಕೊಳ್ಬೋದು. ಗೋಧಿ ಹಿಟ್ಟು ಹಾಕೋದ್ರಿಂದ ಎಣ್ಣೆ ಎಲ್ಲ ಕಪ್ಪಾಗುತ್ತೆ ಅಂತ ನಾನಿಲ್ಲಿ ಮೈದಾ ಹಿಟ್ಟು ಬಳಸಿದ್ದೀನಿ ಅಷ್ಟೇ. ನೋಡಿ ಈ ಥರ ಒತ್ಕೊಳ್ಬೇಕು. ನೀವು ಪೂರಿಗೆಲ್ಲ ಹೇಗೆ ಒತ್ಕೊಳ್ತೀರಲ್ಲ ಅದೇ ಥರ ಒತ್ಕೊಳ್ಬೇಕು. ತುಂಬ ತೆಳು ಮಾಡಬೇಡಿ, ಹಾಗೆ ತುಂಬ ಮಂದನೂ ಇರಬಾರ್ದು. ಮೀಡಿಯಮ್ ಇದರಲ್ಲಿ ಒತ್ಕೊಳ್ಳಿ. ಈ ಥರ ಒಂದು ಕಪ್ಪು ಅಥವಾ ಮುಚ್ಚಳ ಏನಾದರೂ ಬಾಕ್ಸಿಂದಿದ್ರೆ ಅದರಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಿಗೆ. ನೀವು ಈ ರೀತಿ ದೊಡ್ಡದಾಗಿ ಮಾಡಿ ಕಟ್ಟಾದರೂ ಮಾಡ್ಕೊಳ್ಬೋದು, ಅಥವಾ ಸಣ್ಣ ಸಣ್ಣ ಉಂಡೆ ಮಾಡಿ ಪೂರಿ ಲಟ್ಟಿಸ್ಕೊತೀರ ಆ ಥರ ಲಟ್ಟಿಸ್ಕೊಳ್ಬೋದು. ಇಲ್ಲಿ ಒಂದೇ ಶೇಪಲ್ಲಿ ಬರುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನು ಮತ್ತೆ ಇದಕ್ಕೆ ಸೇರಿಸ್ಕೊಂಡು ನಾವು ನಾದ್ಕೊಂಡು ಮತ್ತೆ ಪೂರಿ ಮಾಡ್ಕೊಳ್ಬೋದು, ವೇಸ್ಟ್ ಏನಾಗೋದಿಲ್ಲ.
ಈಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು. ಎಣ್ಣೆ ಬಿಸಿ ಆಗಿದೆ. ಪೂರಿಗಳು ಸಹ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೂರಿ ಒಳಗಡೆ ಹಾಕಿದ ತಕ್ಷಣ ಮೇಲುಗಡೆ ಈ ಥರ ಎಣ್ಣೆನ ಹಾಕಬೇಕು. ಆಗಲೇ ಪೂರಿ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಸಹ ಇರುತ್ತೆ. ನೋಡಿ ಈ ಥರ ಪೂರಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಸಹ ಇದೆ. ಹಾಗೆ ಇನ್ನೊಂದು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ಪುರಿಗೂ ಇದೇ ಥರ ನೀವು ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಕೊಡ್ತು ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಸಹ ಚೆನ್ನಾಗಿರುತ್ತೆ. ನೋಡಿ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇದನ್ನ ನೀವು ಡಿಪ್ ಮಾಡಿ ಸಹ ಸರ್ವ್ ಮಾಡ್ಬೋದು, ಅಥವಾ ಈ ಥರ ಪೂರಿ ಇಟ್ಟು ಅದ್ರ ಮೇಲೆ ಕಾಯಿ ಹಾಲಾದರೂ ಹಾಕಿ ಕೊಡ್ಬೋದು. ಒಮ್ಮೆ ಈ ಥರ ಮಾಡಿ ನೋಡಿ, ಯುಗಾದಿ ಹಬ್ಬಕ್ಕೆ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಟೈಮ್ ಸಹ ತಗೊಳ್ಳೋದಿಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋ ಅಂತ ಡೆಸರ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ಅಂತೇಳಿ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿದ್ರು ಅಂದರೆ ಮನೇಲಿ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ಎಲ್ಲ ಜಾಸ್ತಿ ಇತ್ತು ಅಂತಂದರೆ ಈ ಥರ ಸಹ ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಭಾಳ ಇಂಗ್ರೀಡಿಯೆಂಟ್ಸ್ ಸಹ ಬೇಕಾಗೋದಿಲ್ಲ. ನೀವು ಆಲ್ಟರ್ನೇಟಿವ್ ಸಹ ಯೂಸ್ ಮಾಡ್ಬೋದು, ಇದ್ರ ಬದಲಿಗೆ ಬೇರೆ ಸಹ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಯೂಸ್ ಮಾಡಿದ್ದೀನಿ. ಅದನ್ನು ಸಹ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ಅಂಗಡಿಯಿಂದನೇ ತರಬೇಕಂತೇನಿಲ್ಲ. ಈ ಈಸಿಯಾದ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಹಾಲಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಒಂದು ಅರ್ಧ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ ಇಲ್ಲಿ ಹಾಲು ಮತ್ತು ಸಕ್ಕರೆ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಕುದಿಸ್ಕೊಳ್ಬೇಕು ಇದನ್ನು. ಈಗ ನಾನಿಲ್ಲಿ ಒಂದು ಬೌಲಿಗೆ 2ರಿಂದ 3 ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತಣ್ಣಕ್ಕಿರೋಂಥ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಡ್ಬೇಕು. ಗಂಟಾದರೆ ಮತ್ತು ನಮಗೆ ಹಾಲಲ್ಲಿ ಕಸ್ಟರ್ಡ್ ಸಹ ಗಂಟಾಗಿ ಸಿಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲಿಗೆ ಹಾಕ್ಕೊಳ್ಳೋಣ. ನೋಡಿ ಹಾಲಿಗೆ ಹಾಕಿ ಮತ್ತು ಇದನ್ನು ಕೈ ಬಿಡ್ದಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಹಾಕಿದ ತಕ್ಷಣ ಇದು ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಈಗ ಈ ಹಾಲು ಗಟ್ಟಿ ಆಗ್ತಾ ಇದೆ ನೋಡಿ. ನಮಗೆ ಇದು ಸ್ವಲ್ಪ ಕುದಿ ಬರ್ತಾ ಸ್ವಲ್ಪ ಗಟ್ಟಿ ಆಗಬೇಕು. ಈಗಿದು ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಕ್ಕೆ ಕೊಡೋಣ. ಈಗ ಒಂದು ಬೌಲಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆದರೆ ಸಾಕಾಗುತ್ತೆ. ಹಾಗೆ ಫ್ರೆಶ್ ಕ್ರೀಮ್ ತೊಗೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತಂದರೆ ಹಾಲನ್ನು ಸ್ವಲ್ಪ ಕಾಯಿಸಿ ಚೆನ್ನಾಗಿ ಒಂದು ಗ್ಲಾಸ್ ಹಾಲಿದೆ ಅಂತಂದರೆ ಒಂದು 1/4 ಗ್ಲಾಸ್ನಷ್ಟು ಹಾಲು ಹಾಕಬೇಕದು. ಅಷ್ಟಾಗೋವರೆಗೂ ಕಾಯಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಕುದಿಸಿದ್ರೆ ಆಯಿತು, ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗುತ್ತೆ. ಫ್ರೆಶ್ ಕ್ರೀಮ್ ಅಷ್ಟೇ, ಮೇಲೆ ನೀವು ಹಾಲು ಕಾಯಿಸಿದಾಗ ಕೆನೆ ಏನು ಬರುತ್ತಲ್ಲ ಆ ಕೆನೆನ ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಅಥವಾ ಕೈಯಲ್ಲೇ ಬೀಟ್ ಮಾಡಿಕೊಟ್ರು ನಡೆಯುತ್ತೆ. ಬೀಟ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಮಿಕ್ಸರ್ ಜಾರಿಗೆ ಹಾಕಿ ಒಂದು 3ರಿಂದ 4 ಪಲ್ಸ್ ತೊಗೊಂಡ್ರೆ ರೆಡಿ ಆಗುತ್ತೆ. ನೋಡಿ ಅದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೆಡ್ ಸೈಡ್ ಅಂಚು ಏನಿರುತ್ತಲ್ಲ ಆ 4 ಸೈಡ್ಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ನಾವು ಯಾವ ಪಾತ್ರೆಯಲ್ಲಿ ಅಂದರೆ ಬಾಕ್ಸಲ್ಲಿ ಅಥವಾ ಕಂಟೈನರಲ್ಲಿ ಯಾವುದ್ರಲ್ಲಿ ಮಾಡ್ತೀವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಬಾಕ್ಸಲ್ಲಿ ಈ ಥರ ಕಸ್ಟರ್ಡ್ ಮಿಲ್ಕ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೆಳಗಡೆ ಲೇಯರ್ ಸ್ವಲ್ಪ ಹಾಕಿ ನಂತರ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅದು ಅಳತೆಗೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸ್ವೀಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 1.5 ಸ್ಪೂನ್ನಷ್ಟು ಸಹ ಹಾಕ್ಕೊಳ್ಬೋದು. ನಂತರ ಇಲ್ಲಿ ಕಸ್ಟರ್ಡ್ ಮಿಲ್ಕ್ ಏನು ಮಾಡಿ ಇಟ್ಟಿದ್ವಲ್ಲ ಅದನ್ನು ಮತ್ತೆ ಲೇಯರ್ ಆಗಿ ಹಾಕ್ಕೊಳ್ಬೇಕು ಇದ್ರ ಮೇಲೆ.
ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಮಕ್ಕಳು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಸಹ ಕೊಟ್ಟು ಕಳಿಸ್ಬೋದು. ಈಗಿಲ್ಲಿ ನಾನು ಬಾದಾಮ್ ಮತ್ತು ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಚಾಪ್ ಮಾಡಿ ಇಟ್ಟಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಥರ ಲೇಯರ್, ನಿಮಗೆ ಎಷ್ಟು ಲೇಯರ್ ಬೇಕಾಗುತ್ತೆ ಅಷ್ಟು ಲೇಯರ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ರಿಂದ 3 ಲೇಯರ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸೇಮ್ ರಿಪೀಟ್ ಮಾಡಿಕೊಂಡ್ರೆ ಆಯಿತು. ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನಂತರ ಈ ಕಸ್ಟರ್ಡ್ ಮಿಲ್ಕ್ ಏನು ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಚೆನ್ನಾಗೂ ಸಹ ಇರುತ್ತೆ. ನೋಡಿ ಅದೇ ಥರ ರಿಪೀಟ್ ಮಾಡಿ ನಾನು ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ರೆಫ್ರಿಜರೇಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಅಟ್ಲೀಸ್ಟ್ 3 to 4 ಅವರ್ಸ್ ರೆಫ್ರಿಜರೇಟ್ ಮಾಡಿ, ಅಥವಾ ಓವರ್ ನೈಟ್ ಆದರೂ ರೆಫ್ರಿಜರೇಟ್ ಮಾಡ್ಬೋದು. ನಾನಿಲ್ಲಿ 3 to 4 ಅವರ್ಸ್ ರೆಫ್ರಿಜರೇಟ್ ಮಾಡ್ತಾ ಇದ್ದೀನಿ. ಇದನ್ನು ರೆಫ್ರಿಜರೇಷನ್ಗೆ ಇಟ್ಟಿದ್ದೀನಿ. ಇನ್ನೊಂದು ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ. ಇನ್ನೂ 2 ಸ್ಲೈಸ್ನಷ್ಟಿತ್ತು, ಅದನ್ನು ಈ ಥರ ಬೇರೆ ಒಂದು ಬಾಕ್ಸಲ್ಲಿ ಸಹ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ರೆಫ್ರಿಜರೇಟ್ ಮಾಡಿದಾಗಿದೆ, ಎಲ್ಲ ನೀಟಾಗಿ ಸೆಟಲ್ ಆಗಿದೆ. ಕಸ್ಟರ್ಡ್ ಮಿಲ್ಕ್ ಅಷ್ಟೇ, ತುಂಬಾ ಗಟ್ಟಿಯಾಗಿಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.